ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 2021ನೇ ವರ್ಷದ ಪ್ರಥಮವಾಗಿ 3ನೆಯ ಮಂಗಳವಾರ ದಿವಸದಲ್ಲಿ ಬಾಪುರಂ ಗ್ರಾಮದಲ್ಲಿ ಕಾಲಿಡುವಂತೆ ದೇವರು ಕೃಪೆ ತೋರಿಸಿದ್ದಕ್ಕಾಗಿ ದೇವರಿಗೆ ಮೊಟ್ಟ ಮೊದಲನೇದಾಗಿ ನಾವು ವಂದಿಸುವವನಾಗಿದ್ದೇನೆ. ಮತ್ತು ಆಹ್ವಾನ ಮಾಡಿದಂಥ ಈ ಕುಟುಂಬವನ್ನು ಕೂಡ ದೇವರು ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ನಾವು ವಾಕ್ಯಕ್ಕೆ ಹೋಗೋಣ. ಈ ಲೋಕದಲ್ಲಿ ನಾವು ಜೀವಿಸುವಂಥ ಸಮಯದಲ್ಲಿ ಮಾತುಗಳು ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಕೂಗುವ ಶಬ್ದ ಬಹಳ ಮುಖ್ಯ. ಹುಟ್ಟಿದಂಥ ಮಗು ಕೂಗಲಾರದ ಸ್ಥಿತಿಯಲ್ಲಿ ಇದ್ದರೆ ಮಗು ಏನಾಗಿದೆ ಅಂತೇಳಿ ತಿಳ್ಕೊತೀವಿ ನಾವು. ಯಾವುದೋ ಒಂದು ರೀತಿಯದ ತೊಂದರೆ ಆ ಮಗುವಿಗೆ ಇದೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ತಾ ಇದ್ದೇವೆ. ಕೂಗುವಂಥದ್ದು ಇತರರೊಂದಿಗೆ ನಾವು ಸಂಪರ್ಕ ಮಾಡುವುದಕ್ಕಾಗಿ ಇರುವಂಥ ಒಂದು ಸಾಧನ ಪ್ರಿಯರು. ಯಾವುದದು? ಮಾತಾಗಿದೆ. ಹಲ್ಲೆಲೂಯಾ. ಕೂಗುವಂಥದ್ದು, ಕರೆಯುವಂಥದ್ದು ಬಹಳ ಮುಖ್ಯ. ಕೂಗು ಇರಲಾರ್ದೆ ನಾವು ಇತರರ ಸಂಗಡ ಸಂಪರ್ಕಿಸಲು ಬಹಳ ಕಷ್ಟಕರವಾಗುತ್ತೆ. ಸನ್ನೆಯ ಮೂಲಕವಾಗಿ ನಾವು ಮಾಡ್ಬೋದು, ಆದರೆ ಸನ್ನೆಗಿಂತಲೂ ಕೂಗು ಮಾತು ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಯಾಕೆ ಈ ಸಂಗತಿಗಳನ್ನು ನಾನು ಈ ಸಮಯದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂದರೆ, ಯೇಸು ಕ್ರಿಸ್ತನು ನಿನ್ನನ್ನು ಕರೆಯುತ್ತಿದ್ದಾನೆ. ಆತನು ನಿನಗಾಗಿ ಕೂಗ್ತಾ ಇದ್ದಾನೆ. ನೀನು ಆತನು ಇರುವಂಥ ಸ್ಥಳದಲ್ಲಿ ಸೇರಿಸಲ್ಪಡಬೇಕಾದರೆ ಆತನು ಹೇಳಿದ ಮಾರ್ಗದಲ್ಲಿ ನೀನು ನಡೆಯಬೇಕಾಗಿರುವಂಥದ್ದು ಎಷ್ಟೋ ಅವಶ್ಯಕ. ಈ ಸಮಯದಲ್ಲಿ ದೈವ ವಾಕ್ಯ ಭಾಗ ತೆಗೆದುಕೊಂಡಿರುವಂಥದ್ದು ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಎಂಬುದಾಗಿ. ದೇವರ ಸಭೆ, ದೇವರು ಆತ್ಮನು ನಮ್ಮನ್ನು ಕರಿತಾ ಇದ್ದಾನೆ. ಯಾಕೆ ಕರಿತಾ ಇದ್ದಾನೆ? ನಮಗೆ ಜೀವ ಜಲವನ್ನು ಕೊಡುವುದಕ್ಕಾಗಿ, ಮೋಕ್ಷವನ್ನು ಕೊಡುವುದಕ್ಕಾಗಿ, ಸಮಾಧಾನವನ್ನು ಕೊಡುವುದಕ್ಕಾಗಿ, ಅಶಾಂತಿಯನ್ನು ದೂರ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕೂಗ್ತಾ ಇದ್ದಾನೆ, ಕರಿತಾ ಇದ್ದಾನೆ, ಕರಿತಾ ಇದ್ದಾನೆ, ಕರಿತಾ ಇದ್ದಾನೆ. ಪ್ರಿಯರೇ, ಆ ಕರೆಗೆ ನಾವು ಕಿವಿಗೊಡುವವರು ಆಗಬೇಕು. ಕರೆಗೆ ಪ್ರತಿಸ್ಪಂದಿಸುವಂಥವರು ಆಗಬೇಕು. ಅನೇಕ ಸಾರಿ ನಾವು ಯಾರಿಗಾದರೂ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಫೋನ್ ಎತ್ತಲಾರದೆ, ಅನೇಕ ಸಾರಿ ನಮ್ಮ ಫೋನನ್ನು ಎತ್ತಲಾರದೆ ಇರುವಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ ರೀ? ಏನಪ್ಪ, ನಾವು ಎಷ್ಟು ಫೋನ್ ಮಾಡಿದ್ರು ಕೂಡ ಅವರು ಏನು ಮಾಡ್ತಾರೆ? ಎತ್ತಲ್ಲ, ರಿಸೀವ್ ಮಾಡ್ತಾ ಇಲ್ಲ. ಭಾಳ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ? ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ತಾತ್ಸಾರ ಮಾಡ್ತಾ ಇದ್ದಾರೆ. ನಮ್ಮನ್ನು ಅಂದರೆ ಅವ್ರು ಏನು ಮಾಡ್ತಾ ಇಲ್ಲ, ನಮ್ಮೊಟ್ಟಿಗೆ ಮಾತಾಡೋದಂದ್ರೆ ಅವರಿಗೆ ಇಷ್ಟವಿಲ್ಲ ಅಂಥೇಳಿ ನಾವೇ ಎಷ್ಟೋ ಸಾರಿ, ಮನುಷ್ಯರಾದ ನಾವೇ ಎಷ್ಟೋ ಸಾರಿ ಏನು ಮಾಡ್ತಾ ಇರ್ತೀವಿ ರೀ? ಇನ್ನೊಬ್ಬ ವ್ಯಕ್ತಿಯ ಮೇಲೆ ಏನು ಮಾಡ್ತಾ ಇರ್ತೀವಿ? ದೂರನ್ನು ಹೇಳ್ತಾ ಇರ್ತೀವಿ. ಆದರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರು ಕರಿತಾ ಇದ್ದಾನೆ. ಎಲ್ಲಿಂದ ಕರಿತಾ ಇದ್ದಾನೆ? ಆರಂಭದಿಂದ, ಏದೇನು ತೋಟದಿಂದ ಹಿಡಿದು ಇಲ್ಲಿಯವರೆಗೂ ದೇವರು ಕರಿತಾ ಇದ್ದಾನೆ. ಮನುಷ್ಯನೇ, ನೀನು ಎಲ್ಲಿದ್ದೀಯಾ ಎಂಬುದಾಗಿ, ನೀನು ಏನನ್ನ ಮಾಡುತ್ತಿದ್ದೀಯಾ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಅದರ ಸಲಗೆ ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ನಿನ್ನನ್ನು ಕರಿತಾ ಇದ್ದಾನೆ. ನೀನು ದುಃಖದಲ್ಲಿರ್ಬೋದು, ಭಯದಲ್ಲಿರ್ಬೋದು, ಅನಾರೋಗ್ಯದಲ್ಲಿರ್ಬೋದು, ನಿರುದ್ಯೋಗದ ಒಂದು ಸಮಸ್ಯೆಯಲ್ಲಿರ್ಬೋದು, ಭಯಂಕರವಾದ ಪರಿಸ್ಥಿತಿಯ ಮಧ್ಯದಲ್ಲಿ ನೀನು ಜೀವಿಸ್ತಾ ಇರ್ಬೋದು. ಆದರೆ ವಾಕ್ಯ ಹೇಳ್ತಾ ಇದೆ, ಯೇಸು ನಿನ್ನನ್ನು ಕರೆಯುವಾಗ ನಿನಗೊಂದು ಆದರಣೆಯನ್ನು ಕೊಡುವುದಕ್ಕೋಸ್ಕರವಾಗಿ ಆತನು ಕರೆಯುವಂಥ ದೇವರಾಗಿದ್ದಾನೆ. ಈ ಸಮಯದಲ್ಲಿ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯವನ್ನು ನೀವು ತೆಗೆದಿದ್ದೆ ಆದರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿಯ ಕುರಿತಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. 46ನೇ ವಚನದಲ್ಲಿ, ಆಮೇಲೆ ಅವರು ಎರಿಕೋವಿಗೆ ಬಂದರು.
ಆತನು ಆತನ ಶಿಷ್ಯರು ಬಹು ಜನರ ಗುಂಪು ಊರಿನಿಂದ ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತೀಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗಲಲ್ಲಿ ಕೂತಿದ್ದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಬ್ಬ ವ್ಯಕ್ತಿ ಇದ್ದಾನೆ. ಎಲ್ಲಿದ್ದಾನಂತ? ಎರಿಕೋ ಎನ್ನುವಂಥ ಪಟ್ಟಣದಲ್ಲಿದ್ದಾನೆ. ಎರಿಕೋ ಅಂದರೆ ಏನರ್ಥ? ಶಾಪಗ್ರಸ್ತವಾಗಿರುವಂಥದ್ದು ಅಂತ ಅರ್ಥ. ದೇವರಿಂದ ದೂರವಾಗಿರ್ತಕ್ಕಂಥ ಪಟ್ಟಣ, ದೇವರನ್ನು ಬಯಸಲಾರದ ಪಟ್ಟಣ. ಯಾವ ಪಟ್ಟಣದು? ಎರಿಕೋ ಪಟ್ಟಣ. ಶಾಪ ಹಾಕಿರ್ತಕ್ಕಂಥ ಒಂದು ಪಟ್ಟಣ. ಆ ಪಟ್ಟಣದಲ್ಲಿ ಒಬ್ಬ ವ್ಯಕ್ತಿ ಜೀವಿಸ್ತಾ ಇದ್ದಾನೆ. ಆತನ ಹೆಸರು ತೀಮಾಯನ ಮಗನಾದ ಬಾರ್ತಿಮಾಯ. ಆತನು ಶಾಪಕ್ಕೆ ಒಳಗಾಗಿದ್ದಾನೆ. ಆತನ ಹುಟ್ಟುತ್ತಲೇ ಕುರುಡನಾಗಿದ್ದಾನೆ. ಕಣ್ಣು ಕಾಣಲಾರದ ಸ್ಥಿತಿಯಲ್ಲಿ ಆತನು ಜೀವಿಸ್ತಾ ಇದ್ದಾನೆ. ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ಭಿಕ್ಷೆ ಬೇಡ್ತಾ ಇದ್ದಾನೆ. ಭಿಕ್ಷೆ ಎಲ್ಲಿ ಬೇಡ್ತಾರೆ? ಭಿಕ್ಷೆ ಬೇಡುವಂತಾರೆ ಎಲ್ಲಿ ಬೇಡ್ತಾರೆ? ಹೊಲಗಳಲ್ಲಿ ಬೇಡ್ತಾರ? ಅಡವಿಯಲ್ಲಿ ಬೇಡ್ತಾರ? ಎಲ್ಲಿ ಬೇಡ್ತಾರೆ? ಊರಲ್ಲಿಯೇ. ಎಲ್ಲಿ ಬೇಡ್ತಾರೆ? ಜನಸಂದಣಿ ಇರುವಂತಲ್ಲಿ. ಎಲ್ಲಿ ಹೆಚ್ಚು ಜನರು ಇರ್ತಾರೋ. ನೀವು ಸಿಟಿಗೆ ಹೋದರೆ ಬಸ್ ಸ್ಟ್ಯಾಂಡಲ್ಲಿ ಏನು ಮಾಡ್ತಾ ಇರ್ತೀರಿ? ಭಿಕ್ಷೆ ಬೇಡೋರು ಸಿಗ್ತಾರೆ. ಮಾರ್ಕೆಟ್ಗಳಲ್ಲಿ ಯಾರು ಸಿಗ್ತಾರೆ? ಭಿಕ್ಷೆ ಬೇಡುವಂಥವ್ರು ಸಿಗ್ತಾರೆ. ಈ ವ್ಯಕ್ತಿ ಕೂಡ ಆ ಒಂದು ಮಾರ್ಕೆಟ್ ಪ್ಲೇಸಲ್ಲಿ, ರೋಡಲ್ಲಿ ಏನು ಮಾಡ್ತಾ ಇದ್ದಾನೆ? ಜನಸಂದಣಿ ಇರುವಂಥ ಸ್ಥಳದಲ್ಲಿ ಏನು ಮಾಡ್ತಾ ಇದ್ದಾನೆ? ತನ್ನ ಉಪಜೀವನಕ್ಕಾಗಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಆತನ ಜೀವಿತ ಭಾಳ ಬರ್ಬರವಾಗಿತ್ತು. ಹುಟ್ಟುತ್ತಲೇ ಕುರುಡನಾಗಿರ್ತಕ್ಕಂಥ ಆತನು ಮನೆಯವರಿಗೆ ತಾತ್ಸಾರ, ಬಂಧುಗಳಿಗೆ ತಾತ್ಸಾರ, ಎಲ್ಲರಿಗೂ ಕೂಡ ತಾತ್ಸಾರದ ಒಬ್ಬ ವ್ಯಕ್ತಿಯಾಗಿದ್ದ. ಯಾರಿಗೂ ಕೂಡ ಉಪಯೋಗವಿಲ್ಲದ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದ. ಅವನು ಯಾರು ಅಂತ ಕೇಳಿದ್ರೆ ಅವನು ನಮ್ಮವನಲ್ಲ ಅಂತಿದ್ರು. ಯಾಕೆ? ಅವನೊಬ್ಬ ಹುಟ್ಟು ಕುರುಡನಾದ ಕಾರಣಕ್ಕಾಗಿ ಯಾರು ಕೂಡ ಅವನನ್ನು ಸೇರಿಸಿಕೊಳ್ಳಲಾರದಂಥ ಒಂದು ಸ್ಥಿತಿ ಇತ್ತು. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಆ ಕುರುಡ ಭಿಕ್ಷಗಾರನು ಏನು ಮಾಡ್ತಾ ಇದ್ದಾನಂದರೆ, ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಹಲ್ಲೆಲೂಯಾ. ಯಾವಾಗ ಆ ವ್ಯಕ್ತಿ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿದವನಾಗಿದ್ದನೋ, ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿಸಿಕೊಂಡಂಥ ವ್ಯಕ್ತಿಯಾಗಿದ್ದನೋ, ಯೇಸು ಅದ್ಭುತಗಳನ್ನು ಮಾಡ್ತಾನೆ, ಆಶ್ಚರ್ಯ ಕಾರ್ಯಗಳನ್ನು ಮಾಡ್ತಾನೆ, ಅನೇಕ ಜನರಿಗೆ ಆದರಣೆಯನ್ನು ಕೊಟ್ಟಿದ್ದಾನೆ, ಅನಾರೋಗ್ಯವನ್ನು ನೀಗಿಸಿದ್ದಾನೆ, ಪರಲೋಕ ರಾಜ್ಯದ ಸುವಾರ್ತೆಯನ್ನು ತಿಳಿಸಿದ್ದಾನೆ, ಸತ್ತವರನ್ನು ಎಬ್ಬಿಸಿದ್ದಾನೆ, ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಕಿವುಡರಿಗೆ ಕಿವಿ ಕೇಳುವಂತೆ ಮಾಡಿದ್ದಾನೆ, ಹುಟ್ಟುಕುಂಟರು ನಡೆದಾಡುವಂತೆ ಮಾಡಿದ್ದಾನೆ. ಏನೆಲ್ಲ ಕಾರ್ಯಗಳನ್ನು ಯೇಸು ಮಾಡಿದ್ದಾನಂತೇಳಿ ಈ ವ್ಯಕ್ತಿ ಏನು ಮಾಡಿದ್ದಾರೆ? ಅನೇಕ ಜನರು ಮಾತಾಡಿಕೊಳ್ಳುವಂಥ ಸುದ್ದಿಯನ್ನು ಈತ ಕೇಳಿಸಿಕೊಂಡಿದ್ದ. ಪ್ರಿಯರೇ, ಹಲ್ಲೆಲೂಯಾ. ಯಾವಾಗ ಆ ಯೇಸು ಈ ಮಾರ್ಗದ ಮೂಲಕವಾಗಿ ನನ್ನ ಮುಂದುಗಡೆಯೇ ಯೇಸು ಕ್ರಿಸ್ತನು ಹೋಗ್ತಾ ಇದ್ದಾನೆ ಎಂಬುದಾಗಿ ಆತನಿಗೆ ಗೊತ್ತಾಯಿತು, ಅವನು ಸುಮ್ಮನಿರಲಿಲ್ಲ. ಏನು ಮಾಡೋದಕ್ಕೆ ಪ್ರಾರಂಭ ಮಾಡಿದ? ಕೂಗಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವನು ಯಾವಾಗ ಕೂಗುವುದಕ್ಕೆ ಪ್ರಾರಂಭ ಮಾಡಿದನು ಅಲ್ಲಿ ಅನೇಕರು ಏನು ಮಾಡ್ತಾ ಇದ್ದಾರೆ? ಸುಮ್ಮನಿರು ಎಂದು ಅವನನ್ನು ಗದರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಕೂಗಿಕೊಳ್ಳುವುದಕ್ಕೆ ಏನು ಮಾಡಿದೆ? ಅವನು ಪ್ರಾರಂಭ ಮಾಡಿದ. ಅವನು ಕೂಗು ನಿಲ್ತಾ ಇಲ್ಲ, ಅವನು ಕರೆಯುವಂಥದ್ದು ನಿಲ್ತಾ ಇಲ್ಲ. ಕೂಗ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ. ಅವನಿಗೆ ದುಃಖ ಇದೆ, ಅವನಿಗೆ ಭಾರ ಇದೆ, ಅವನಿಗೆ ಸಂಕಟ ಇದೆ, ಅವನಿಗೆ ಬಲಹೀನತೆ ಇದೆ. ಅವನಿಗೆ ಬಿಡುಗಡೆ ಆಗುವುದಕ್ಕೋಸ್ಕರವಾಗಿ ಅವನು ದೇವರನ್ನು ಕೂಗ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರು ಸಮಸ್ಯೆಯ ಮಧ್ಯದಲ್ಲಿ ಇರುವಂಥ ಸಮಯದಲ್ಲಿ ಅನೇಕರು ಏನು ಮಾಡ್ತಾರೆ? ದೇವರನ್ನು ಕೂಗುತ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ಅನೇಕರು ಏನಪ್ಪ ಇವ್ರು ಇಷ್ಟು ಪ್ರಾರ್ಥನೆ ಮಾಡ್ತಾರೆ, ಏನಪ್ಪ ಇವ್ರು ಇಷ್ಟು ದೇವರನ್ನ ಕೂಗ್ತಾರೆ ಅಂತೇಳಿ ಏನು ಮಾಡ್ತಾರೆ? ತಡೆಯುವುದಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಪ್ರೇಯರೆ, ಹಲ್ಲೆಲೂಯಾ. ಕುಟುಂಬದಲ್ಲಿ ನೋಡ್ರಿ, ಯಾರಾದ್ರೂ ಹೆಚ್ಚು ಪ್ರಾರ್ಥನೆ ಮಾಡಿದ್ರೆ ಏನಪ್ಪ ಇವನು ಇಷ್ಟು ಪ್ರೇಯರ್ ಮಾಡ್ತಾನೆ, ಎಷ್ಟು ಪ್ರಾರ್ಥನೆ ಈಕೆ ಮಾಡ್ತಾಳೆ. ಯಾಕಂದರೆ ಆಕೆಗೆ ಗೊತ್ತು, ಆಕೆಗೆ ಜೀವಿತದಲ್ಲಿ ಇರ್ತಕ್ಕಂಥ ಅಸಮಾಧಾನ ಯೇಸು ಮಾತ್ರ ತೀರಿಸಲು ಶಕ್ತನು ಎಂಬುದಾಗಿ. ಆಕೆ ಜೀವಿತದಲ್ಲಿರ್ತಕ್ಕಂಥ ತೊಂದರೆಗಳನ್ನು ಯೇಸು ಕ್ರಿಸ್ತನ ಮಾತ್ರ ತೆಗೆದುಹಾಕಲು ಶಕ್ತನು ಎಂಬುದಾಗಿ ಇವನು ಕೂಗ್ತಾ ಇದ್ದಾನೆ. ಇವನಿಗಿರ್ತಕ್ಕಂಥ ಸಂಕಟಕ್ಕೋಸ್ಕರವಾಗಿ ಇವನ ಜೀವಿತದಲ್ಲಿ ಅದ್ಭುತ ನಡಿಬೇಕಂತೇಳಿ. ಆದರೆ ಅಲ್ಲಿರುವಂಥವ್ರು ಏನು ಮಾಡ್ತಾ ಇದ್ದಾರೆ ನೋಡ್ರಿ, 48ನೇ ವಚನ. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು ಮತ್ತೆ ಏನು ಮಾಡ್ತಾ ಇದ್ದಾರೆ? ಅನೇಕರು ಏನು ಮಾಡ್ತಾರಂತೆ? ಸುಮ್ಮನಿರು, ಯಾಕೆ ನೀನು ಕೂಗ್ತಾ ಇದೆ? ಯಾಕೆ ನೀನು ಕೂಗೋದಕ್ಕೆ ಹೋಗಬೇಡ, ಪ್ರಾರ್ಥನೆಯನ್ನು ಮಾಡಬೇಡ, ಯಾಕೆ ಇಷ್ಟು ಭಕ್ತಿಯನ್ನು ನೀನು ಮಾಡ್ತೀಯ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ, ಅಂತ್ಯಕಾಲದಲ್ಲಿ ಪ್ರಾರ್ಥನೆ ಕೂಡ ಮಾಡಲಾರದಂಥ ತಡೆಯುವಂಥ ಸಭೆಗಳು ಹೆಚ್ಚಾಗಿಬಿಟ್ಟವು. ಪ್ರಾರ್ಥನೆನೇ ಮಾಡಬಾರ್ದಂತ ಹೇಳ್ತಾರೆ ಕೆಲವು ಜನ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈತನು ಕೂಗ್ತಾ ಇದ್ದಾನೆ, ಅಲ್ಲಿ ಅನೇಕರು ಅವನನ್ನು ಏನು ಮಾಡ್ತಾ ಇದ್ದಾರೆ?
ತಡಿತಾ ಇದ್ದಾರೆ. ಅವನ ಕೂಗು ಒಂದು ಪ್ರಾರಂಭವಾಗಿತ್ತು ಹೊರತಾಗಿ ಅಂತ್ಯವಲ್ಲ. ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿರುವಾಗ ಸೃಷ್ಟಿಕರ್ತನಾದ ದೇವರಿಗೆ ನಾವು ಕೂಗುವವರಾಗಬೇಕು, ಕರೆಯುವವರಾಗಬೇಕು. ನಮಗಿರುವಂಥ ಪ್ರತಿಯೊಂದನ್ನು ಮನುಷ್ಯರ ಮುಂದೆ ಹಂಚಿಕೊಳ್ಳುವಂಥದ್ದಲ್ಲ. ಯಾರ ಮುಂದೆ ಹಂಚಿಕೊಳ್ಬೇಕು ನಾವು? ಸೃಷ್ಟಿಕರ್ತನಾದ ದೇವರು. ಆತನು ಯಾವತ್ತೂ ಕೂಡ ತನ್ನ ಕಿವಿಯನ್ನು ಏನು ಮಾಡಲ್ಲ ರೀ, ಕೇಳಿಸಿಕೊಳ್ಳಲಾರ್ದ ಹಾಗೆ ತಿರುಗಿಸಿಕೊಳ್ಳೋದಿಲ್ಲ. ಮನುಷ್ಯರಿಗೆ ಒಂದು ದಿವಸ, 2 ದಿವಸ, 1 ವಾರ ಹೇಳಿಬಿಟ್ರೆ ಇನ್ನೊಂದು ವಾರ ಅವ್ರು ನಿಮ್ಮ ಕೈಗೆ ಸಿಗಲ್ಲ, ಬಂದ ಅಂತೇಳಿ ಎಸ್ಕೇಪ್ ಆಗ್ತಾ ಇರ್ತಾರೆ ಜನರು. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ನೀವು ಪದೇ ಪದೇ ಹೇಳ್ತಾ ಇರ್ತೀರಿ, ಪದೇ ಪದೇ ಅವ್ರು ಏನು ಮಾಡ್ತಾ ಇರ್ತಾರೆ, ಸಂಭಾಳಿಸ್ತಾ ಇರ್ತಾರೆ. 1 ವಾರಕ್ಕೆ ಅವ್ರಿಗೇನಾಗ್ಬಿಡುತ್ತೆ, ಬೇಜಾರು ಬರುತ್ತೆ ಪ್ರಿಯರೇ. ಆದರೆ ದೇವರು ಯಾವತ್ತೂ ಕೂಡ ಏನು ಮಾಡಲ್ಲ, ನಿನ್ನನ್ನು ತೊರೆಯುವುದಿಲ್ಲ. ನೀನು ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಎಲ್ಲ ಪ್ರಾರ್ಥನೆಯನ್ನು ಆತನು ಕೇಳ್ತಾನೆ. ಆತನ ಸಮಯ ಬಂದಾಗ ಆತನು ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡ್ತಾನೆ ಪ್ರೇರಿ. ಈ ವ್ಯಕ್ತಿ ಕೂಗ್ತಾ ಇದ್ದಾನೆ, ಅನೇಕರು ಆತನನ್ನು ಏನು ಮಾಡ್ತಾ ಇದ್ದಾರೆ, ತಡಿತಾ ಇದ್ದಾರೆ ಪ್ರೇರಲ್ಲಿ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅವನು ಕೂಗುವಂಥದ್ದನ್ನು ಏನು ಮಾಡಲಿಲ್ಲಂತೆ, ನಿಲ್ಲಿಸಲಿಲ್ಲ. ಮತ್ತು ವಾಕ್ಯ ಹೇಳ್ತಾ ಇದೆ, ಅವನು ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಅವನ ಕೂಗು ಮತ್ತೆಷ್ಟು ಹೆಚ್ಚಾಯಿತು, ಅವನ ಪ್ರಾರ್ಥನೆ ಇನ್ನೂ ಜಾಸ್ತಿ ಆಯಿತು, ಕಡಿಮೆ ಆಗಲಿಲ್ಲ. ಅನೇಕರು ತಡೆದರು, ಆದರೆ ಅವನು ಕೂಗಿಕೊಳ್ಳುವಂಥದ್ದನ್ನು ನಿಲ್ಲಿಸಲಿಲ್ಲ ಪ್ರಿಯರೇ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನ ಕೂಗು ಎಂತಹ ಕೂಗಂದರೆ ಯೇಸು ಕ್ರಿಸ್ತನನ್ನು ನಿಲ್ಲಿಸಿದಂಥ ಕೂಗು. ಹಲ್ಲೆಲೂಯಾ. ಯೇಸು ಸ್ವಾಮಿ ಪ್ರಾರ್ಥನೆಗೆ ಉತ್ತರ ಕೊಡುವವರೆಗೂ ಅವನು ತಾನು ಕೂಗುವಂಥದ್ದನ್ನು ಬಿಡಲಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ಜನರು ತಡೆದಿದ್ರು, ಯಾವ ಜನರು ಇವನು ನಿರ್ಬಲನು, ನಿಶಕ್ತನು, ಇವನು ಯಾಕೆ ಕೂಗ್ತಾ ಇದ್ದಾನೆ, ನಮಗೆ ಇರಿಟೇಟ್ ಆಗ್ತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ ಇವನಿಂದ ಅಂತೇಳಿ ಅಂದುಕೊಂಡಿದ್ರು, ಅವನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅವರೇ ಏನು ಮಾಡ್ತಾ ಇದ್ದಾರೆ, ಈಗ ಯೇಸು ನಿನ್ನನ್ನು ಕರೆಯುತ್ತಾನೆ, ಧೈರ್ಯವಿರಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಸ್ಪಷ್ಟವಾಗಿ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಅಂತೇಳಿ ಮತ್ತಷ್ಟು ಅವನು ಕೂಗೋದಕ್ಕೆ ಪ್ರಾರಂಭ ಮಾಡಿದಾಗ ಯೇಸು ನಿಂತುಕೊಂಡು ಆ ವ್ಯಕ್ತಿಯನ್ನು ಕರೆಯಿರಿ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ಸಮಯದಲ್ಲಿ ಯೇಸು ಅವನನ್ನು ಕರೆದರೆ. ಇವತ್ತಿನ ದಿವಸ ಧ್ಯಾನದ ಅಂಶ ಇದೆ. ಅನೇಕರನ್ನು ನಾವು ಕೂಗ್ತಾ ಇದ್ದೇವೆ, ಆದರೆ ದೇವರು ಮಾತ್ರ ನಮ್ಮನ್ನು ಕರೆಯುವಂತಾತನು. ಯೇಸು ಸ್ವಾಮಿ ಮಾತ್ರ ನಮ್ಮನ್ನು ಕರೆಯುವಂತಾತನು. ಆತನು ಯಾಕೆ ಕರ್ತಾನೆ ನಮ್ಮನ್ನು? ನಮ್ಮ ಜೀವಿತದಲ್ಲಿರ್ತಕ್ಕಂಥ ತೊಂದರೆಯನ್ನು ತೊಲಗಿಸುವುದಕ್ಕೋಸ್ಕರವಾಗಿ. ನಾವು ನೋಡ್ತಾ ಇದ್ದೇವೆ, ಯಾವ ಜನರ ಮಧ್ಯದಲ್ಲಿ ಅವಮಾನಕ್ಕೆ ಆ ವ್ಯಕ್ತಿ ಈಡಾಗಿದ್ನೋ ಆ ಜನರ ಮಧ್ಯದಲ್ಲಿಯೇ ದೇವರು 2ರಷ್ಟು ಮಾನ ಕೊಡುವುದಕ್ಕೋಸ್ಕರವಾಗಿ ಅವನನ್ನು ಎಬ್ಬಿಸಿ ನಿಲ್ಲಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ನೋಡ್ರಿ, ತನ್ನ ಹೊದಿಕೆಯನ್ನು ತೆಗೆದು ಹಾಕಿ, ತನಗಿರ್ತಕ್ಕಂಥ ಕೋಲನ್ನು, ತನಗೆ ಇರ್ತಕ್ಕಂಥ ಪಾತ್ರೆಯನ್ನೆಲ್ಲ ತೆಗೆದು ಹಾಕಿ ಏನು ಮಾಡ್ತಾ ಇದ್ದಾನೆ, ಯೇಸುವಿನ ಬಳಿಗೆ ಹೋಗ್ತಾ ಇದ್ದಾನೆ. ಹೆಂಗೆ ಹೋಗ್ತಾ ಇದ್ದಾನೆ? ಕುರುಡ್ರು ಹೆಂಗೆ ಹೋಗ್ತಾರೆ ರೀ? ಹಿಂಗೆ ಸ್ಟ್ರೇಟಾಗಿ ನಡ್ಕೊತ ಹೋದ್ರೆ ಕುರುಡ್ರು ಅಂತಾರೆ. ಹೆಂಗೆ ಹೋಗ್ತಾರೆ? ಹಿಂಗೆ ಟಚ್ ಮಾಡ್ಕೊಂತ ಹೋಗ್ತಾರೆ, ಯಾರಿದ್ದಾರೆ ಮುಂದೆ ಅಂತೇಳಿ. ಹಲ್ಲೆಲೂಯಾ. ಆ ವ್ಯಕ್ತಿ ಯಾರ ಬಳಿಗೆ ಹೋದಂತೆ, ನೇರವಾಗಿ ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಅವನನ್ನು ಕರೆದ ಮೇಲೆ ಅವನಿಗಿರುವಂಥ ಸಮಸ್ಯೆಯನ್ನು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನ್ನ ಸಮಸ್ಯೆ ಏನಪ್ಪ? ನಿನ್ನ ಜೀವಿತದಲ್ಲಿ ಯಾಕೆ ನನ್ನನ್ನು ಕೂಗಿದೆ, ಯಾಕೆ ಹೇಳು ಎಂಬುದಾಗಿ ಕೇಳಿದಾಗ ಅವನು ಹೇಳ್ತಾ ಇದ್ದಾನೆ, ಏನಂತೇಳಿ, ನನಗೆ ಕಣ್ಣು ಬರುವಂತೆ ನೀನು ಮಾಡಬೇಕು. ಅನೇಕರು ಆತ್ಮಿಕ ಕುರುಡರಾಗಿದ್ದಾರೆ. ಬಾರ್ತಿಮಾಯ ಶಾರೀರಿಕ ಕುರುಡನಾಗಿರ್ಬೋದು, ಇವತ್ತು ಯೇಸು ಕ್ರಿಸ್ತನನ್ನು ನೋಡಲಾರದ ಹಾಗೆ ಅನೇಕರು ಆತ್ಮಿಕ ಕುರುಡರಾಗಿದ್ದಾರೆ. ಸಂಪ್ರದಾಯ ಕ್ರೈಸ್ತತ್ವದಲ್ಲಿದ್ದಾರೆ, ಹಬ್ಬದ ಕ್ರೈಸ್ತರು ಆಗಿದ್ದಾರೆ. ಹೋಳಿಗೆ ಕರಿ ಇದಷ್ಟೇ ಕ್ರಿಸ್ಮಸ್ ಅಂತೇಳಿ ಅಂದ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಅದು ಬಿಟ್ಟು ಮಕ್ಕಳು ಡ್ಯಾನ್ಸ್ ನೋಡೋದು, ಹಾಡುಗಳು ಆಡೋದು, ಇದೆಲ್ಲ ಆ ಸ್ಪಿರಿಚುವಲ್ ಆಗಿ ಪ್ರತಿ ದಿವಸವೂ ಕೂಡ ನಮಗೆ ಕ್ರಿಸ್ಮಸ್ಸೇ, ಪ್ರತಿ ದಿವಸವೂ ಕೂಡ ನಮಗೆ ಈಸ್ಟರ್ನೇ, ಪ್ರತಿ ದಿವಸವೂ ಕೂಡ ನಾವು ದೇವರನ್ನು ಧ್ಯಾನಿಸುವವರಾಗಬೇಕು. ಒಂದು ದಿವಸಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು ಅಲ್ಲ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯೇಸು ಸ್ವಾಮಿ ಅನೇಕ ಸಾರಿ ಒಂದು ಮಾತನ್ನು ಹೇಳ್ತಾ ಇದ್ದರು ಸೇವೆ ವಿಷಯದಲ್ಲಿ. ಏನಂತೇಳಿ, ಕಣ್ಣಿದ್ದವನು ನೋಡಲಿ, ಕಿವಿಯುದ್ದವನು ಕೇಳಲಿ. ಅಂದರೆ ಕಿವಿಗಳಿದ್ದಿಲ್ಲ ಅವರಿಗೆ, ಇದ್ದು, ಆದರೆ
ಗ್ರಹಿಸಿಕೊಳ್ಳಲಾರದ ಕಿವಿಗಳು, ಎಷ್ಟು ಹೇಳಿದರೂ ಕೂಡ ಸರಿಯಾದ ರೀತಿಯಲ್ಲಿ ಕೇಳಿಸಿ ಕೊಳ್ಳಲಾರದ ಕಿವಿಗಳು ಅವರ ಕಿವಿಗಳು ಆಗಿದ್ದು. 25ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 12ನೇ ವಚನದಲ್ಲಿ, ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಹೊನ್ನಿನ ಮುರುವಿಗೂ ಆಭರಣಕ್ಕೂ ಅಪರಂಜಿಗೂ ಸಮಾನ ಅಂತೇಳಿ. ಯಾವುದಕ್ಕೆ? ಕೇಳುವಂಥ ಕಿವಿ. ಹಲ್ಲೆಲೂಯಾ. ಸ್ಟೂಡೆಂಟ್ಸ್ಗಳು ಇರ್ತಾರೆ, ಅದರಲ್ಲಿ ಕಾನ್ಸಂಟ್ರೇಷನ್ ಇಟ್ಟು ಕೇಳೋರು ಎಷ್ಟೋ ಕಡಿಮೆ. ಹಲ್ಲೆಲೂಯಾ. ಎಲ್ಲರೂ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರೋಕ್ಕೆ ಸಾಧ್ಯ ಇಲ್ಲ. ಯಾರು ಸರಿಯಾದ ರೀತಿಯಲ್ಲಿ ಕೇಳಿರ್ತಾರೋ, ಯಾರು ಸರಿಯಾದ ರೀತಿಯಲ್ಲಿ ಅವುಗಳನ್ನು ಅರ್ಥ ಮಾಡ್ಕೊಂಡಿರ್ತಾರೋ ಮಾಸ್ಟ್ರ್ ಹೇಳುವಂಥ ಸಮಯದಲ್ಲಿ ಆ ಮಕ್ಕಳು ಯಾವತ್ತೂ ಕೂಡ ಫೇಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇವನಿಗೆ ಸ್ವಾಮಿಯವರು ಹೇಳಿರುವಂಥದ್ದು ಏನ್ರಿ? ನಿನ್ನ ಸಮಸ್ಯೆ ಏನು, ನನ್ನಿಂದ ನಿನಗೆ ಏನಾಗಬೇಕು ಎಂಬುದಾಗಿ ಕೇಳಿದಾಗ ಆ ಕುರುಡನ ಹೇಳುವಂಥ ಸಮಸ್ಯೆ ಒಂದೇ, ನನಗೆ ಕಣ್ಣು ಬರುವಂತೆ ಮಾಡಬೇಕು, ನಾನು ನಿನ್ನನ್ನು ನೋಡಬೇಕು, ನಾನು ಲೋಕವನ್ನು ನೋಡಬೇಕು, ನನ್ನ ಬಂಧುಗಳನ್ನು ಸ್ನೇಹಿತರನ್ನು ನಾನು ನೋಡಬೇಕು. ಗುರುವೇ ನನಗೆ ಏನು ಮಾಡು? ಕಣ್ಣುಗಳನ್ನು ಕೊಡು. ಸ್ವಾಮಿಯವರು ಒಂದೇ ಮಾತು ಹೇಳಿದರು, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬಿಕೆ ಇರಲಾರದೆ ನಾವು ದೇವರ ಬಳಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಇರಲಾರದೆ ನಾವು ದೇವರಿಂದ ಪ್ರತಿಫಲವನ್ನುಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದರ ಸಲುವಾಗಿ ಇಬ್ರಿಯ 11:6 ಹೇಳುತ್ತೆ ಪ್ರಿಯರು, ಏನಂತೇಳಿ? ದೇವರ ಬಳಿಗೆ ಬರುವವನು ನಂಬಿಕೆಯಿಂದ ಬರಬೇಕು, ದೇವರ ಪ್ರತಿಫಲ ಕೊಡ್ತಾನೆ ಎಂಬುದಾಗಿ ಬರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಕರಿತಾ ಇದ್ದಾನೆ ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವುದಕ್ಕಾಗಿ, ನಿನಗಿರುವಂಥ ಅನಾರೋಗ್ಯವನ್ನು ನೀಗಿಸುವುದಕ್ಕಾಗಿ, ಸಮಸ್ಯೆಯನ್ನು ಸಮಾಧಾನವಾಗಿ ಮಾರ್ಪಡಿಸುವುದಕ್ಕಾಗಿ ಯೇಸು ಕರಿತಾ ಇದ್ದಾನೆ. ಆದರೆ ನೀನೇನು ಮಾಡ್ತಾ ಇಲ್ಲ? ಯೇಸುವಿನ ಕರೆಗೆ ನೀನೇನು ಮಾಡ್ತಾ ಇಲ್ಲ? ಪ್ರತಿಸ್ಪಂದನೆ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ವೆನ್ ದೇರ್ ಈಸ್ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತೇಳಿ ನ್ಯೂಟನ್ಸ್ 3rd ಲಾ ಹೇಳುತ್ತೆ. ನಿಮ್ಗೆ ಗೊತ್ತಲ್ಲ, ಮಕ್ಕಳು ಓದಿದಂಥವ್ರಿಗೆ ಏನಂತ ಹೇಳ್ರಿ? ಬಾಲನ್ನು ಇಲ್ಲಿ ತಗೊಂಡು ಅಲ್ಲಿ ಗಾಡಿ ಹೊಡೆದ್ರಪ್ಪ, ಗಾಡಿ ಒಳಗಡೆ ಹೋಗಲ್ಲ, ಬಾಲ್ ಏನು ಮಾಡುತ್ತೆ? ಮತ್ತೆ ಹೊರಗಡೆ ಬರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನಾಗತ್ತೆ ರೀ? ನಾವು ಒಗೆದ್ರೆ ಗಾಡೆ ಮತ್ತೆ ನಮ್ಗೆ ಒಗೆದಂಗಿರುತ್ತೆ. ಆ್ಯಕ್ಷನ್ ಮಾಡಿದ್ರೆ ಏನಾಗುತ್ತೆ? ಗಾಡೆ ರಿಯಾಕ್ಷನ್ ಮಾಡುತ್ತೆ. ಹಲ್ಲೆಲೂಯಾ. ದೇವರು ಬಂದು ಹೋಗ್ಬಿಟ್ಟಿದ್ದಾನೆ, ಪುನಃ ಆತನು ಬರುವುದಕ್ಕಾಗಿ ಸಿದ್ಧನಾಗಿದ್ದಾನೆ. 2ನೇ ಬರುವಿಕೆಯಲ್ಲಿ ನಾವು ಆತನ ಸಂಗಡ ಬರುವವರಾಗಬೇಕು. ಕಳ್ಳನು, ಬಲಗಡೆ ಇರ್ತಕ್ಕಂಥ ಕಳ್ಳನು ಏನು ಹೇಳ್ತಾ ಇದ್ದಾನೆ? ದೇವರೇ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೊ. ಆತನು ರಾಜ್ಯವನ್ನು ಹೊತ್ಕೊಂಡು ಭೂಲೋಕದಲ್ಲಿ ಕಾಲಿಡಲಿಕ್ಕಿದ್ದಾನೆ. ಅದು ಶಾಶ್ವತವಾಗಿರುವಂಥ ರಾಜ್ಯ, ನಿತ್ಯವಾಗಿರುವಂಥ ರಾಜ್ಯ, ಸಮಾಧಾನದ ರಾಜ್ಯ. ಆ ರಾಜ್ಯದಲ್ಲಿ ನಾವು ಪ್ರತಿನಿಧಿಗಳು ಆಗಬೇಕಂತೇಳಿ ದೇವ್ರು ಏನು ಮಾಡಿದ್ದಾನೆ ರೀ? ನಮ್ಮನ್ನು ಕರೆದಿದ್ದಾನೆ ಪ್ರೇರ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ್ಮನು ಮೊದಲಿಗಿತ್ತಿಯು ಬಾ ಎಂಬುದಾಗಿ ನಮ್ಮನ್ನು ಕರಿತಾ ಇದ್ದಾರೆ ಪ್ರೇರ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಕುರುಡ ಭಿಕ್ಷುಗಾರನಿಗೆ ದೇವ್ರು ಏನು ಮಾಡಿದರು? ಅದ್ಭುತ ಮಾಡಿದರು, ಸ್ವಸ್ಥತೆ ಮಾಡಿದರು, ಅವನ ಕಣ್ಣು ಕಾಣುವಂತೆ ಮಾಡಿದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ವೇಳೆ ಇವತ್ತು ನೀನು ಯೇಸುವಿನ ಬಗ್ಗೆ ಸರಿಯಾದ ರೀತಿಯಲ್ಲಿ ಅವಗಾಹನೆ ಇರಲಾರದ ಸ್ಥಿತಿಯಲ್ಲಿ ಇದ್ದೀಯೇನು? ಕುರುಡನಾದಂಥ ಬಾರ್ತಿಮಾಯನೋಪಾದಿಯಲ್ಲಿ ಆತ್ಮಿಕ ಕುರುಡುತನ ನಿನ್ನಲ್ಲಿ ಇದೆಯೇನು? ಅದನ್ನು ನೀನೇನು ಮಾಡಬೇಕು? ದೇವರನ್ನು ಕೂಗಿಕೊಳ್ಳೋದ ಮೂಲಕವಾಗಿ ನಿನ್ನ ಆತ್ಮಿಕ ಕುರುಡುತನವನ್ನು ತೊಲಗಿಸಿಕೊಳ್ಳಬೇಕು. 2ನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ನಿನ್ನನ್ನು ಕರಿತಾ ಇದ್ದಾನೆ. ನಿನಗೆ ಇರುವಂಥ ಸಮಸ್ಯೆಯನ್ನು ನೀಗಿಸುವುದಕ್ಕೋಸ್ಕರವಾಗಿ ಯೇಸು ನಿನ್ನನ್ನು ಕರಿತಾ ಇದ್ದಾರೆ. ಯಾಕೆ ಕರಿತಾ ಇದ್ದಾನೆ ಅಂದರೆ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಯ್ಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಅದೇ ಯೆರಿಕೋ ಎನ್ನುವಂಥ ಊರಿನಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಶಾಪಗ್ರಸ್ತವಾಗಿರ್ತಕ್ಕಂಥ ಪಟ್ಟಣದಲ್ಲಿ ಶಾಪವನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ, ಆಶೀರ್ವಾದವನ್ನು ಕೊಡುವುದಕ್ಕೋಸ್ಕರವಾಗಿ ಸೃಷ್ಟಿಕರ್ತನಾದ ದೇವರು ಧರೆಗೆ ಇಳಿದು ಬಂದಿದ್ದಾನೆ ಪ್ರೇರೆ. ಆ ಯೆರಿಕೋ ಎನ್ನುವಂಥ ಪಟ್ಟಣದಲ್ಲಿ ಒಬ್ಬ ವ್ಯಕ್ತಿ ಜೀವಿಸ್ತಾ ಇದ್ದಾನೆ. ಆತನು ಐಶ್ವರ್ಯವಂತನು, ಶ್ರೀಮಂತನು, ಅನೇಕವಾಗಿರ್ತಕ್ಕಂಥ ಆಸ್ತಿ ಅರಮನೆಗಳನ್ನು ಉಳ್ಳಂಥ ವ್ಯಕ್ತಿ. ಆತನನ್ನು ಸ್ವಾಮಿ ಏನು ಮಾಡ್ತಾ ಇದ್ದಾನ್ರಿ?
ಕರಿತಾ ಇದ್ದಾನೆ. ಏನಂತೇಳಿ ಕರಿತಾ ಇದ್ದಾನೆ? ಜಕ್ಕಾಯನೇ, ತಟ್ಟನೆ ನೀನು ಇಳಿದು ಬಾ. ನೀನು ಮೇಲಿರಬಾರ್ದು. ಮೇಲೆ ಯಾರಿರಬೇಕು? ನಾನೇ ಇರಬೇಕು. ನೀನು ಕೆಳಗಿನವನಾಗಿರಬೇಕು. ಯಾವನು ತನ್ನನ್ನು ತಾನು ತಗ್ಗಿಸಿಕೊಳ್ಳುವನು ಅವನು ಹೆಚ್ಚಿಸಲ್ಪಡುವನು. ಯಾವನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವನು ಅವನೇನಾಗ್ತಾನಂತೆ? ತಗ್ಗಿಸಲ್ಪಡುವನು. ಹಲ್ಲೆಲೂಯಾ. ಈ ಲೋಕದಲ್ಲಿ ಹಣ ಹಣ, ಆಸ್ತಿ ಆಸ್ತಿ, ಜಾತಿ ಜಾತಿ, ಕುಲ ಕುಲ ಅಂತೇಳಿ ಎಲ್ಲರೂ ತಮ್ಮನ್ನು ತಾವು ಏನು ಮಾಡ್ತಾ ಇದ್ದಾರೆ? ಹೆಚ್ಚಿಸಿಕೊಳ್ತಾ ಇದ್ದಾರೆ. ಹೆಚ್ಚಿಸಿಕೊಳ್ಳುವಂಥವ್ರೆಲ್ಲರೂ ಕೂಡ ಏನಾಗ್ತಾರೆ? ತಗ್ಗಿಸಲ್ಪಡ್ತಾರೆ. ದಬ್ಬಿಬಿಡ್ತಾನೆ ದೇವ್ರು ಎಲ್ಲರನ್ನ. ಎಲ್ಲಿ? ಪಾತಾಳದ. ಹಲ್ಲೆಲೂಯಾ. ಯಾರು ಇಲ್ಲಿ ತಗ್ಗಿಸಿಕೊಳ್ತಾರೋ, ದೀನ ಮನಸ್ಸಿನಿಂದ ಇರ್ತಾರೋ, ತಗ್ಗಿಸಿಕೊಂಡವರಾಗಿ ಉದಾರವಾಗಿರ್ತಕ್ಕಂಥ ಸ್ಥಿತಿಯಿಂದ ಜೀವಿಸ್ತಾ ಇರ್ತಾರೋ ದೇವರಲ್ಲಿ, ಅವರನ್ನು ದೇವ್ರು ಏನು ಮಾಡ್ತಾನೆ ರೀ? ಮೇಲಕ್ಕೆತ್ತಾನೆ, ಉನ್ನತವಾದ ಸ್ಥಿತಿಗೆ ತರ್ತಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಜಕ್ಕಾಯನ ಕುರಿತಾಗಿ ನೋಡುವಾಗ, ಈ ಜಕ್ಕಾಯನ ಒಬ್ಬ ಕುಳ್ಳನಾಗಿದ್ದ, ಗಿಡ್ಡಕ್ಕಿರ್ತಕ್ಕಂಥ ವ್ಯಕ್ತಿಯಾಗಿದ್ದ, ಆಲದ ಮರವನ್ನು ಏರಿ ಯೇಸು ಎಂಥವನಾಗಿದ್ದಾನೆ ಎಂಬುದಾಗಿ ನೋಡಬೇಕಂತೇಳಿ ಇಷ್ಟಪಟ್ಟು ನೋಡಬೇಕಂತೇಳಿ ಓದಿದರೆ ಮುಂದ್ಗಡೆ ಇರುವಂಥವರೆಲ್ಲ ಲಂಬೋದರಗಳಿದಾವೆ. ಅಂದರೆ ಹೈಟ್ ಇರುವಂಥವ್ರು ಇದ್ದಾರೆ. ಅವ್ರು ನೋಡ್ಬೇಕಂದ್ರೆ ಎಲ್ಲರೂ ಒತ್ತಕತ್ತಾರ. ಗುದ್ಕೊಂಡ್ರೆ ಎಲ್ಲರೂ ಗುದ್ಕೊಂಬಿಡ್ರಿ. ಯಾಕಂದರೆ ಈತ ಏನು ಮಾಡ್ತಾ ಇದ್ದಾನೆ? 10 ರೂಪಾಯಿ ಟ್ಯಾಕ್ಸ್ ಇದ್ರಪ್ಪ ಅಂದ್ರೆ 50 ರೂಪಾಯಿ ಟ್ಯಾಕ್ಸ್ ಎತ್ತಕತ್ತಾನೆ. ಯಾಕಂದರೆ ಈಸ್ ಟ್ಯಾಕ್ಸ್ ಕಲೆಕ್ಟರ್. ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವುದಕ್ಕಾಗಿ ಇರ್ತಕ್ಕಂಥವ್ರಿಗೆ ಕಾಂಟ್ರಾಕ್ಟರ್ ಅಂತೆ. ಯಾರು? ಈ ಜಕ್ಕಾಯ. ಇವನ ಕೈ ಕೆಳಗಡೆ ಎಷ್ಟೋ ಜನರಿದ್ದಾರೆ. ರೋಮನ್ ಸರ್ಕಾರದಲ್ಲಿ ಇವನೇನು ಮಾಡ್ತಾ ಇದ್ದಾನೆ? ಕಾಂಟ್ರಾಕ್ಟ್ರಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೋಸ್ಕರವಾಗಿ ಕಾಂಟ್ರಾಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದಾನೆ. 10 ರೂಪಾಯಿ ಇದ್ರಪ್ಪ ಅಂದ್ರೆ 50 ರೂಪಾಯಿ ಎತ್ತಾನೆ. 10 ರೂಪಾಯಿ ಎತ್ತುವಂಥವ್ರಿಗೆ ಕೊಡ್ತಾನೆ. 10 ರೂಪಾಯಿ ರೋಮನ್ ಗೌರ್ಮೆಂಟಿಗೆ ಕೊಡ್ತಾನೆ. 30 ರೂಪಾಯಿಯಷ್ಟು ತಾನು ಇಟ್ಟುಕೊಳ್ತಾನೆ. ಅನ್ಯಾಯ ಅಕ್ರಮ ಮಾಡುವಂಥವ್ರು ಯಾರಾದರೂ ಅಂಥವ್ರನ್ನ ಸೇರ್ತಾರಾ? ಸೇರಲ್ಲ. ಇದೇ ಸಮಯ ಅಂತೇಳಿ ಬಂದು ಬೇಸ್ ಅಂತೇಳಿ ಏನು ಮಾಡಿದರು? ಗುದ್ದಿಕೊಂಡ್ರು. ಪ್ರೇರಿ ಇದೇನು ಸರಿಯಲ್ಲ ಅಂತೇಳಿ ಏನು ಮಾಡಿದ? ಮುಂದುಗಡೆ ಯೇಸು ಸ್ವಾಮಿ ಬರುವಂಥ ದಾರಿಯಲ್ಲಿ ಏನಿತ್ತು? ದೊಡ್ಡದಾಗಿರ್ತಕ್ಕಂಥ ಆಲದ ಮರವನ್ನು ಏರಿ ಕುಳಿತ್ಕೊಂಡ್ಬಿಟ್ಟು. ಯಾಕಂದ್ರೆ ಆತ ಹೆಂಗಿದ್ದ? ಕುಳ್ಳಗಿದ್ದ, ಗಿಡ್ಡಕ್ಕಿದ್ದ. ಗಿಡ್ರು ಭಾಳ ಜಾಣ್ರು, ಹೌದಿಲ್ರಿ? ಗಿಡ್ಡಕ್ಕಿರೋರು ಭಾಳ ಜಾಣ್ರು, ನಾಲೆಜ್ ಭಾರಿ ಇರುತ್ತೆ ಅವರಿಗೆ. ಕುಳ್ಳರು ಭಾಳ ಜಾಣ್ರು. ಅಯ್ಯೋ ನೀವು ಎತ್ತರ ಇರ್ಬೋದು, ನನಗೆ ಐಡಿಯಾ ಇಲ್ಲ ನೋಡೋಕ್ಕಂತೇಳಿ ಅಂತೇಳಿ ಮಾಡಿದ. ಆಲದ ಮರ ಏರಿ ಕುಂತ್ಕೊಂಡು ಯೇಸು ಸ್ವಾಮಿ ಬರುವಂಥದ್ದನ್ನು ಎದುರು ನೋಡ್ತಾ ಇದ್ದಾನೆ. ಯಾರು? ಜಕ್ಕಾಯ. ಅವನಿಗೆ ಗೊತ್ತಿಲ್ಲ ಯೇಸು ಸ್ವಾಮಿ ನನ್ನನ್ನು ಕರಿತಾನೆ ಅಂತೇಳಿ. ಯೇಸು ಸ್ವಾಮಿ ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಆಲದ ಮರವನ್ನು ನೋಡಿ ಏನು ಮಾಡ್ತಾ ಇದ್ದಾನೆ? ಜಕ್ಕಾಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಟ್ರೂ ಕಾಲರ್ ಅಂತೇಳಿ ಆ್ಯಪ್ ಇದೆ. ಪ್ರತಿಯೊಬ್ಬರು ಮೊಬೈಲ್ಗಳು ಕೆಲವೊಬ್ರು ಇಟ್ಕೊಂಡಿರ್ತಾರೆ, ಕೆಲವೊಬ್ರು ಇಟ್ಕೊಳ್ಳಾದೆ ಇರ್ತಾರೆ. ಆ ಆ್ಯಪಲ್ಲಿ ಅನ್ನೋನ್ ನಂಬರ್ಸ್ ಬಂದರೆ ಏನು ಬರುತ್ತೆ ರೀ? ಏನು ಬರುತ್ತೆ? ಅವ್ರ ಹೆಸ್ರು ಏನಿಟ್ಟಿರ್ತಾರೆ, ಒಂದು ವೇಳೆ ಆ ಹೆಸ್ರು ಇದ್ದರೆ ಏನು ಬರುತ್ತೆ? ಆ ಹೆಸ್ರು ಬರುತ್ತೆ ಅಲ್ಲಿ. ಅವ್ರು ನಮ್ಗೆ ಬೆಟ್ಟಿಲ್ಲ, ಮುಖ ಇಲ್ಲ, ಪರಿಚಯ ಇಲ್ಲ, ಏನಿಲ್ಲ. ಒಂದು ವೇಳೆ ಸ್ಪ್ಯಾಮ್ ಕಾಲರ್ಸ್ ಆಗಿದ್ದರೆ ಅದು ಸ್ಪ್ಯಾಮ್ ಕಾಲ್ ಅಂತೇಳಿ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುವಿಗೆ ಎಲ್ಲರ ಹೆಸರುಗಳು ಗೊತ್ತು. ಯಾಕಂದರೆ ಆತನ ಸೃಷ್ಟಿ ಮಾಡಿದಂಥ ದೇವರ ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಜಕ್ಕಾಯ ಆಲದ ಮರದಲ್ಲಿ ಇದ್ದಾನೆ. ಆಲದ ಮರದಲ್ಲಿ ಇರ್ತಕ್ಕಂಥ ಜಕ್ಕಾಯನನ್ನು ಯೇಸು ಸ್ವಾಮಿ ಅವ್ರು ಏನು ಮಾಡ್ತಾ ಇದ್ದಾರೆ? ಕರಿತಾ ಇದ್ದಾರೆ. ಜಕ್ಕಾಯನೇ, ತಟ್ಟನೆ ನೀನು ಇಳಿದು ಬಾ. ನಿನ್ನ ಮನೆಯಲ್ಲಿಯೇ ನಾನು ಇಳ್ಕೊಳ್ಳಬೇಕು, ನಿನ್ನಲ್ಲಿಯೇ ನಾನು ಇರಬೇಕು. ನನಗೆ ನೀನು ಸ್ಥಳವನ್ನು ಕೊಡಬೇಕು. ಜಕ್ಕಾಯನೇ, ನೀನು ಲೋಕದ ಪ್ರಕಾರವಾಗಿ ಇಳಿದು ಹೋದಂಥ ಸ್ಥಿತಿಯಲ್ಲಿ ನೀನು ಇದ್ದೀಯ. ಪಾಪಿಯಾಗಿ ನೀನು ಇದ್ದೀಯ, ಅಕ್ರಮಗಾರನಾಗಿ ನೀನು ಇದ್ದೀಯ. ನನ್ನನ್ನು ಮುಟ್ಟಲಾರದ ಸ್ಥಿತಿಯಲ್ಲಿ ನೀನು ಇದ್ದೀಯ. ಮುಟ್ಟಬೇಕಂತೇಳಿ ಮೇಲ್ಗಡೆ ಏರಿರ್ಬೋದು, ಆದರೆ ನಿನ್ನಿಂದ ಮುಟ್ಟೋದಕ್ಕೆ ಆಗ್ತಾಯಿಲ್ಲ. ಜಕ್ಕಾಯನೇ, ನೀನು ಇಳಿದು ಬಾ, ನಾನು ನಿನ್ನ ಮನೆಯಲ್ಲಿ ಇಳ್ಕೊಳ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಆ ಜಕ್ಕಾಯನಿಗೆ ಅದು ಆದರಣೆಯನ್ನು ಕೊಡುವಂಥ ಒಂದು ಕರೆಯಾಗಿತ್ತು ಪ್ರಿಯರೇ. ಅವನಿಗೆ ಮೋಕ್ಷವನ್ನು ಕೊಡುವಂಥ ಕರೆಯಾಗಿತ್ತು ಆ ಜಕ್ಕಾಯನು. ಅವನ ರಿಯಾಕ್ಷನ್ ನೋಡ್ರಿ. ಯೇಸು ಸ್ವಾಮಿ ಮಾತನ್ನು ಹೇಳಿದ್ರು, ಅವನು ಏನು ಮಾಡಿದ? ತಟ್ಟನೆ. ಹಲ್ಲೆಲೂಯಾ. ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅಯ್ಯೋ ಇವನು ಪಾಪಿ, ಇವನು ದುಷ್ಟ, ಇಂಥವನ ಮನೆಗೆ ಯಾರು ಹೋಗ್ತಾ ಇದ್ದಾರೆ? ರಬ್ಬಿ ಹೋಗ್ತಾ ಇದ್ದಾನೆ, ಗುರು ಹೋಗ್ತಾ ಇದ್ದಾನೆ, ಸ್ವಾಮಿ ಹೋಗ್ತಾ ಇದ್ದಾನೆ. ಇಂಥವನ ಮನೆಯಲ್ಲಿ ಇಳ್ಕೊಳ್ಬಾರ್ದು, ಇಂಥವನ ಮನೆಗೆ ಇಳ್ಕೊಳ್ಳೋದಕ್ಕೆ ಯೋಗ್ಯವಲ್ಲ, ಅಂಥವನ ಮನೆಗೆ ಸ್ವಾಮಿ ಹೋಗ್ತಾ ಇದ್ದಾನಲ್ಲ ಅಂತೇಳಿ ಅಕ್ಕಪಕ್ಕದವರೆಲ್ಲ ಏನೆಲ್ಲ ಸುದ್ದಿ
ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯೇಸು ಕ್ರಿಸ್ತನ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕ. ಆತನು ಎಲ್ಲರಿಗೂ, ಎಲ್ಲ ಜನಾಂಗದವರಿಗೆ ಆತನು ಬೇಕೇ ಬೇಕು. ಭಾರತೀಯರಿಗೂ ಬೇಕು, ಪ್ರಪಂಚದಲ್ಲಿರ್ತಕ್ಕಂಥ 250 ದೇಶಗಳವರಿಗೂ ಕೂಡ ಯೇಸು ಬೇಕೇ ಬೇಕು. ಯೇಸು ಇಲ್ಲದೆ ಮೋಕ್ಷ ಇಲ್ಲ, ಯೇಸು ಇಲ್ಲದೆ ಸ್ವರ್ಗ ಇಲ್ಲ. ಯೇಸು ಕ್ರಿಸ್ತನ ರಕ್ತದಲ್ಲಿ ನೀನು ತೊಳೆಯಲ್ಪಡಲಾರದೆ ಇದ್ದರೆ ನೀನು ಪರಲೋಕವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಪ್ರಿಯರೇ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ನೀನು ಓದಿದವನಾದರೂ ನಿನಗೆ ಯೇಸು ಬೇಕು, ಓದಲಾರದೆ ಇದ್ದವನಾದರೂ ನಿನಗೆ ಯೇಸು ಬೇಕು. ನೀನು ಧನಿಕನಾದರೂ ಯೇಸು ಬೇಕು, ನೀನು ದರಿದ್ರನಾದರೂ ಕೂಡ ಯೇಸು ನಿನಗೆ ಬೇಕು. ಹಲ್ಲೆಲೂಯಾ. ನಿನ್ನ ಕುಲ ಯಾವುದೇ ಆಗಿರಲಿ, ದೇವರು ಮಾಡಿರುವಂಥದ್ದು ಒಂದೇ ಒಂದು ಗಂಡಿಗೆ ಜೊತೆಯಾಗಿ ಹೆಣ್ಣು, ಎರಡೇ ಇರೋದು. ಏನಿವು ಜಾತಿಗಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಎರಡೇ ಜಾತಿಯನ್ನು ದೇವರು ಉಂಟು ಮಾಡಿದ್ರೆ ಇವತ್ತು ಮನುಷ್ಯ ಏನು ಮಾಡಿಬಿಟ್ಟಿದ್ದಾನೆ, ಕುಲಕ್ಕೊಂದು ಮತಕ್ಕೊಂದು ಏನೆಲ್ಲ ಜಾತಿಗಳು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ಅಂತೇಳಿ ತಾವು ಮಾಡಿಕೊಂಡು ಆ ದೇವ್ರುಗಳು ಅಂತೇಳಿ ಅನ್ನಿಸ್ಕೊಳ್ಳುವಂಥವ್ರಿಗೂ ಕೂಡ ಏನು ಮಾಡಿಬಿಟ್ಟಿದ್ದಾರೆ, ಜಾತಿಗಳನ್ನು ಮಾಡಿಬಿಟ್ಟಿದ್ದಾರೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಜಕ್ಕಾಯೇನೆ ನೀನು ತಟ್ಟನೆ ಇಳಿದು ಬಾ, ಸಮಯ ಏನಾಗಿದೆ, ಮೀರಿ ಹೋಗಿದೆ. ಇಷ್ಟು ಹೊತ್ತು ನೀನು ಸುಮ್ಮನೆ ಲೋಕದಲ್ಲಿ ವ್ಯರ್ಥವಾಗಿ ನೀನು ಕಳೆದಿದ್ದೀಯ, ಪಾಪದಲ್ಲಿ ಕಳೆದಿದ್ದೀಯ, ಅಕ್ರಮವಾಗಿ ಗಳಿಸುವುದರಲ್ಲೇ ನೀನು ಕಳೆದಿದ್ದೀಯ. ಜಕ್ಕಾಯನೇ ಇಳಿದು ಬಾ ಎಂಬುದಾಗಿ ಹೇಳಿದಾಗ ಜಕ್ಕಾಯನ ಏನು ಮಾಡಿದ್ನರಿ, ತಟ್ಟನೆ ಇಳಿದು ಬಂದ, ಆತನನ್ನು ಸಂತೋಷದಿಂದ ಸೇರಿಸಿಕೊಂಡ. ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದರೆ, ಆವಾಗ ಜಕ್ಕಾಯನ ಮನೆಗೆ ಹೋದಂಥ ಸ್ವಾಮಿ ಇವತ್ತು ಈ ಮನೆಗೆ ಏನಾಯ್ತಂತೆ, ರಕ್ಷಣೆಯಾಯಿತು. ಏನಾಯ್ತಂತೆ, ರಕ್ಷಣೆ. ಅಲ್ಲಿಯವರೆಗೆ ಶಿಕ್ಷೆಯಲ್ಲಿರ್ತಕ್ಕಂಥ ಮನೆ, ಅಲ್ಲಿಯವರೆಗೆ ಪಾತಾಳಕ್ಕೆ ಇಳಿದು ಹೋಗಬೇಕಾಗಿರ್ತಕ್ಕಂಥ ಮನೆ, ಆವತ್ತಿನ ದಿವಸ ಅಲ್ಲಿರುವಂಥವರೆಲ್ಲರಿಗೂ ಕೂಡ ಏನು ಬಂತಂತೆ, ರಕ್ಷಣೆ ಬಂತು, ಪಶ್ಚಾತ್ತಾಪ ಬಂತು, ಬದಲಾವಣೆ ಮನಸ್ಸನ್ನು ಜಕ್ಕಾಯ ಹೊಂದಿಕೊಂಡ. ಯಾರಿಂದ ಹೆಚ್ಚೆಚ್ಚಾಗಿ ಅವನು ಸುಲಿದುಕೊಂಡಿದ್ನೋ ಅವರೆಲ್ಲರಿಗೂ ಉದಾರವಾಗಿ ಏನು ಮಾಡಿಬಿಟ್ಟ, ಕೊಟ್ಟು ಬಿಟ್ಟ ಪ್ರಿಯರು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ನಿನ್ನನ್ನು ಕರಿತಾ ಇದ್ದಾರೆ. ಯಾರನ್ನು ಕರಿತಾ ಇದ್ದಾರೆ, ಯಾರನ್ನು ಕರಿತಾ ಇದ್ದಾರೆ, ನನ್ನನ್ನು ಕರಿತಾ ಇದ್ದಾರೆ, ನಿನ್ನನ್ನು ಕರಿತಾ ಇದ್ದಾರೆ. ಯಾಕೆ ಕರಿತಾ ಇದ್ದಾರೆ, ಆತನಿರುವಲ್ಲಿಗೆ ನಾವು ಕೂಡ ಇರಬೇಕು, ಬರಬೇಕು ಅಂತೇಳಿ, ಆತನ ರಾಜ್ಯದಲ್ಲಿ ನಾವು ಪ್ರತಿನಿಧಿಗಳಾಗಿ ಜೀವಿಸಬೇಕು ಎಂಬುದಾಗಿ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ್ಮನು ಮೊದಲಗಿತ್ತಿಯು ಬಾ ಎಂಬುದಾಗಿ ಕರಿತಾ ಇದ್ದಾರೆ. ಆ ಒಂದು ಬಾ ಎನ್ನುವಂಥ ಕರೆಗೆ ನೀನು ಹೋಗೊಟ್ಟು ಆತನಿಗೆ ಸ್ಥಳವನ್ನು ನೀನು ಕೊಟ್ಟರೆ, ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನ ಸಂಗಡ ಬಂದು ಏನು ಮಾಡ್ತಾನಂತೆ, ಊಟ ಮಾಡೋನು. ಪ್ರಕಟಣೆ 3:20 ಓದುವುದಾದರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ನಾನು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನೂ ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ. ಸಮೃದ್ಧಿಯನ್ನು ದೇವರು ಕೊಡ್ತಾನೆ ಪ್ರಿಯರೇ, ಸಂತೃಪ್ತಿಯನ್ನು ದೇವರು ಕೊಡ್ತಾನೆ ಪ್ರಿಯರೇ. ಯಾವಾಗ ಆತನ ಕರೆಗೆ ನಾವು ಬೆಲೆಯನ್ನು ಕೊಟ್ಟಾಗ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಯೇಸು ಕರಿತಾ ಇದ್ದಾನೆ, ಕರಿತಾ ಇದ್ದಾನೆ, ಕರಿತಾ ಇದ್ದಾನೆ. ಒಂದು ವೇಳೆ ಇಲ್ಲಿಯವರೆಗೂ ಕೂಡ ನೀನು ಏನು ಮಾಡಿದೀಯಾ, ಬಾಗಿಲನ್ನು ಮುಚ್ಚಿಬಿಟ್ಟಿದೆಯೇನೋ, ಬೇಕಾಗಿಲ್ಲ ನನಗೆ. ಯೇಸು ಕಷ್ಟ ಬಂದಾಗ ಮಾತ್ರ ಯೇಸು, ಸಂಕಟ ಬಂದಾಗ ಮಾತ್ರ ಯೇಸು, ಸಮಸ್ಯೆ ಬಂದಾಗ ಮಾತ್ರ ಯೇಸು, ಎಲ್ಲ ಸರಿಯಾಗಿರುವಾಗ ನನಗೆ ಯೇಸು ಕ್ರಿಸ್ತನು ಬೇಕಾಗಿಲ್ಲ ಎನ್ನುವಂಥ ಸ್ಥಿತಿಯಲ್ಲಿ ನೀನು ಇದ್ದೀಯೇನು ಸಹೋದರ ಸಹೋದರಿ. ಅದರ ಸಲುವಾಗಿ ದೇವರು ಮಾತಾಡ್ತಾ ಇದ್ದಾರೆ, ನಿನಗೆ ಯೇಸು ಎಲ್ಲ ವೇಳೆಯಲ್ಲಿ ಎಲ್ಲ ಕಾಲದಲ್ಲಿ ಆತನು ಬೇಕೇ ಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಯೇಸು ನಿನ್ನ ಜೀವಿತದಲ್ಲಿ ಏನು ಮಾಡ್ತಾರೆ, ಬಿಡುಗಡೆಯನ್ನು ಕೊಡ್ತಾರೆ. ಈ ಸಮಯದಲ್ಲಿ ನಾವು ಮೊಣಕಾಲೂರೋಣ, ಪ್ರಾರ್ಥನೆ ಮಾಡೋಣ. ಸತ್ಯವೇದ ಹೇಳ್ತಾ ಇದೆ, ಯೇಸು ನಿನ್ನನ್ನು ಕರಿತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ನಿನ್ನನ್ನು ಕರಿತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಅಸಮಾಧಾನವನ್ನು ನೀಗಿಸುವುದಕ್ಕೋಸ್ಕರವಾಗಿ ನಿನ್ನನ್ನು ಕರಿತಾ ಇದ್ದಾನೆ. ನಿನಗೆ ಸಂತೃಪ್ತಿ ಸಮಾಧಾನವನ್ನು ಕೊಡುವುದಕ್ಕಾಗಿ ನಿನ್ನನ್ನು ಕರಿತಾ ಇದ್ದಾನೆ. ನಿನ್ನ ಬಲಹೀನತೆಗಳನ್ನು ದೂರ ಮಾಡುವುದಕ್ಕಾಗಿ ನಿನ್ನನ್ನು ಕರಿತಾ ಇದ್ದಾನೆ. ಯೇಸುವಿನ ಕರೆಗೆ
ನೀನು ವಿಧೇಯತೆಯನ್ನು ತೋರಿಸುವುದೇ ಆದರೆ ಆ ಯೇಸು ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಎಲ್ಲವುಗಳನ್ನು ಲೇಸಾಗಿ ಮಾಡುವಂಥ ದೇವರಾಗಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ ಇನ್ನೂ ಕೂಡ ಯೇಸುವಿನ ಕರೆಗೆ ಹೋಗೊಟ್ಟು ಆತನಿಗೆ ವಿಧೇಯತೆಯನ್ನು ತೋರಿಸಲಾರದ ಸ್ಥಿತಿಯಲ್ಲಿ ನೀವಿದ್ದೀರೇನು? ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತ್ಮನು ಮೊದಲಗಿತ್ತಿಯು ನಿನ್ನನ್ನು ಕರಿತಾ ಇದ್ದಾರೆ. ಜೀವ ಜಲವನ್ನು ಕುಡಿಯುವುದಕ್ಕೋಸ್ಕರವಾಗಿ, ಜೀವ ಜಲದ ಬುಗ್ಗೆಯಾಗಿರುವಂಥ ಕ್ರಿಸ್ತನು ಆತನ ಸಿಂಹಾಸನದಿಂದ ಹೊರಡುವಂಥ ಜೀವ ಜಲದ ನದಿಯ ನೀರನ್ನು ಕುಡಿಯೋದಕ್ಕೋಸ್ಕರವಾಗಿ ಆತನು ನಿನ್ನನ್ನು ಕರಿತಾ ಇದ್ದಾನೆ. ಜೀವ ಜಲದ ಆ ಒಂದು ನೀರು ನಿನಗೆ ಸಮೃದ್ಧಿಯನ್ನು, ಸಂತೃಪ್ತಿಯನ್ನು, ನಿನ್ನ ಜೀವಿತದಲ್ಲಿ ನಿತ್ಯ ಜೀವವನ್ನು ಕೊಡುವಂಥದ್ದಾಗಿದೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯಳೇ, ಯೇಸುವಿನ ಕರೆಗೆ ಬಾರ್ತಿಮಾಯನು ವಿಧೇಯತೆಯನ್ನು ತೋರಿಸಿದ, ನಂಬಿಕೆ ಇಟ್ಟ, ನಂಬಿದ ಮೇಲೆ ಯೇಸುವಿನ ಹಿಂದೆಯೇ ಹೋದನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಬಾರ್ತಿಮಾಯನು ಯೇಸುವಿನ ಹಿಂದೆ ಹೋದನು. ಜಕ್ಕಾಯನು ಯೇಸುವನ್ನು ತನ್ನ ಮನೆಗೆ ಆಹ್ವಾನ ಮಾಡಿ ಯೇಸು ಹೇಳಿದ ಮಾರ್ಗದಲ್ಲಿ ನಡೆದನು ಎಂಬುದಾಗಿ. ಇವತ್ತು ನಿನ್ನ ಸ್ಥಿತಿ ಯಾವ ರೀತಿಯಾಗಿದೆ? ಯೇಸು ಕರೆದರೂ ಕೂಡ ಆತನು ಕರೆದಾಗ ಇರುವಂಥ ಭಕ್ತಿ ಇವತ್ತಿಲ್ವೋ? ಸಹೋದರಿ, ಒಂದು ಸಾರಿ ಆಲೋಚನೆ ಮಾಡು. ಮೊದಲಿರ್ತಕ್ಕಂಥ ಭಕ್ತಿಯನ್ನು ಕಳೆದುಕೊಂಡಿದ್ದೀಯಾ? ಓ ಸಭೆಯೇ, ಮನುಷ್ಯನೇ, ಯಾವ ಸ್ಥಿತಿಯಲ್ಲಿ ನೀನು ಇದ್ದೀಯಾ? ದೇವರು ನಿನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಬಲಹೀನತೆಗಳು, ಬಂಧನಗಳು ಬಂದಂಥ ಸಮಯದಲ್ಲಿ ಅವುಗಳಿಗೆ ಭಯಪಡ್ತಾ ಇದೆಯಾ? ವಾಕ್ಯ ಹೇಳ್ತಾ ಇದೆ, 2021ನೇ ವರ್ಷದಲ್ಲಿ ದೇವರು ವಾಗ್ದಾನವಾಗಿ ಕೊಟ್ಟಿರುವಂಥದ್ದು, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂಬುದಾಗಿ. ದೇವರು ನಿನಗೋಸ್ಕರವಾಗಿದ್ದಾನೆ. ನಿನ್ನನ್ನು ಕಾಯುವುದಕ್ಕೋಸ್ಕರವಾಗಿ, ಕಾಪಾಡುವುದಕ್ಕೋಸ್ಕರವಾಗಿ, ನಿನ್ನ ಬಂಧನಗಳನ್ನು ಮುರಿಯುವುದಕ್ಕೋಸ್ಕರವಾಗಿ, ನಿನಗೆ ಬಲವನ್ನು ಕೊಡುವುದಕ್ಕೋಸ್ಕರವಾಗಿ, ಜಯದ ಜೀವಿತವನ್ನಾಗಿ ನಿನ್ನ ಜೀವಿತವನ್ನು ಮಾರ್ಪಡಿಸುವುದಕ್ಕೋಸ್ಕರವಾಗಿ ದೇವರು ಕರಿತಾ ಇದ್ದಾನೆ. ಪ್ರಿಯರೇ, ಆ ಕರೆಗೆ ಪ್ರತಿಸ್ಪಂದಿಸ್ತೀರಾ? ಕರೆಯನ್ನು ನಿರ್ಲಕ್ಷ್ಯ ಮಾಡ್ತೀರಾ? ಎರಡು ನಿಮ್ಮ ಮುಂದುಗಡೆ ಇದ್ದಾವೆ. ಪ್ರತಿಸ್ಪಂದಿಸಿದರೆ ಆಶೀರ್ವಾದ, ನಿರ್ಲಕ್ಷ್ಯ ಮಾಡಿದರೆ ಆಶೀರ್ವಾದವನ್ನು ನೀವು ಕಳೆದುಕೊಳ್ಳುವಂಥ ಸ್ಥಿತಿ, ಶಾಪವನ್ನು ಆಹ್ವಾನ ಮಾಡಿಕೊಳ್ಳುವಂಥ ಸ್ಥಿತಿ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ಹೌದು ಸ್ವಾಮಿ, ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಇನ್ನು ಮಾತನಾಡಿದ ವಿಧಾನಕ್ಕಾಗಿ ಸ್ತೋತ್ರ. ಹೌದು ಕರ್ತನೇ, ನೀನು ಆರಂಭದಿಂದ ಮನುಷ್ಯನೇ, ನೀನು ಎಲ್ಲಿರುತ್ತಿ, ನೀನು ಏನು ಮಾಡುತ್ತಿ, ನಿನ್ನ ಜೀವಿತ ಏನು ಎಂಬುದಾಗಿ ನಮ್ಮನ್ನು ಕರ್ತನೆ ನೀನು ಕರಿತಾ ಇದ್ದೀಯಾ. ಹೌದು, ನೀನು ಹೇಳ್ತಾ ಇದ್ದೀಯಾ, ನೀನು ಬಾ, ನೀನು ಜೀವ ಜಲದ ನೀರನ್ನು ಕುಡಿಯಬೇಕು, ಕ್ರಯವಿಲ್ಲದೆ ನಾನು ನಿನಗೆ ಕೊಡುತ್ತೇನೆ. ಜೀವ ವೃಕ್ಷದ ಹಣ್ಣುಗಳನ್ನು ನೀನು ತಿನ್ನಬೇಕು, ನಾನಿರುವ ಹಾಗೆ ನೀನು ಇರಬೇಕು, ಯುಗದ ಸಮಾಪ್ತಿಯವರೆಗೂ ನಿನ್ನನ್ನು ನಾನು ಬಿಡುವುದಿಲ್ಲ, ನಿನ್ನ ಸಂಗಡಲೇ ನಾ ಇರುತ್ತೇನೆ ಎಂಬುದಾಗಿ ಹೇಳಿದ ದೇವರೇ, ನಿಮಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ವಾಕ್ಯವನ್ನು ಕೇಳಿದರೆ ವಾಕ್ಯದ ಪ್ರಕಾರವಾಗಿ ನಡೆದುಕೊಂಡು ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಿ ನಿನ್ನ ಮಕ್ಕಳಾಗಿ ನಿನ್ನ ಕರೆಗೆ ಹೋಗೊಟ್ಟು ಜೀವಿಸಲಿಕ್ಕಾಗುವ ಮಹಾಭಾಗ್ಯವನ್ನು ಇವರಿಗೆ ಅನುಗ್ರಹ ಮಾಡಯ್ಯ. ಒಳ್ಳೆ ದೇವರು, ಒಳ್ಳೆ ಕರ್ತನೆ, ಸಹಾಯಕನೇ, ಸುವಾರ್ತೆಗೋಸ್ಕರವಾಗಿ ಸ್ಥಳಾವಕಾಶ, ಸಮಯಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜ್ಯೋತಿಯಮ್ಮ ಅವ್ರನ್ನ, ಅವರ ಮಕ್ಕಳು, ಅದೇ ರೀತಿಯಾಗಿ ಸ್ವಾಮಿ ಸೊಸೆಯಂದರು, ಮೊಮ್ಮಕ್ಕಳು ಎಲ್ಲರನ್ನ ಆಶೀರ್ವಾದ ಮಾಡಪ್ಪ. ಎಲ್ಲ ರೀತಿಯಲ್ಲಿ ಸಹಾಯ ಒದಗಿಸ್ಕೊಡ್ಬೇಕೆಂದು ಬಂದಿರುವಂಥ ಎಲ್ಲ ಆತ್ಮಿಕ ಮಕ್ಕಳನ್ನು, ಚಿಕ್ಕ ಮಕ್ಕಳೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸ್ಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿದೆಲ್ಲ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆಯು ಕೂಡಿ ಬಂದಿರು ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯಗಳು